ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶಾಲೆಯ ನನ್ನ ದಿನಚರಿಯನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂದೆ ಇಡೋ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಹಾಗೆ ಸ್ಕೂಲ್ ಕೆಲಸ ಅಂದರೆ ಬ್ಯಾಕ್ ಟು ಬ್ಯಾಕ್ ಸರ್ಪ್ರೈಸಿಂಗ್ ಆಗಿರುತ್ತೆ. ಕೆಲವೊಂದು ಸಲ ನಮಗೂ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಗೊತ್ತಾಗ್ದೇ ಪೆಂಡಿಂಗ್ ಆಗಿಬಿಟ್ಟಿರುತ್ತೆ. ಹಾಗೆಯೇ ನಾಳೆ ನಮ್ಮ ಶಾಲೆಯಲ್ಲಿ PTM ಇದೆ, ಆದರೆ ಇನ್ನೂ ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿಲ್ಲ. ಹಾಗಾಗಿ ಆ ಕೆಲಸದಲ್ಲಿ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಮಾರ್ಕ್ಸ್ ಎಂಟ್ರಿ ಮಾಡ್ಕೊತಾ ಇದ್ದೆ ರಿಪೋರ್ಟ್ ಕಾರ್ಡ್ ಪ್ರಿಂಟ್ ತೆಕ್ಕೊಳ್ಳೋದಕ್ಕೋಸ್ಕರ. ಹಾಗೆ ನಮ್ಮ ಶಾಲೆಯ ಮಕ್ಕಳು ಇವತ್ತು 1 ಡೇ ಟ್ರಿಪ್ ಹೋಗಿದ್ದರು. ಹಾಗೆ ಯಾರು ಟ್ರಿಪ್ಪಿಗೆ ಹೋಗಿಲ್ಲ ಅವ್ರಿಗೆಲ್ಲ ರಜಾ ಇತ್ತು. ಹಾಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಈ ಕೆಲಸನ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಮುಗಿಸ್ಕೊತಾ ಇದ್ದೆ. ಮಧ್ಯಾಹ್ನ ಅಷ್ಟರಲ್ಲಿ ಮ್ಯಾಮ್ಗೆ ಕಳಿಸ್ಬೇಕು, ಹಾಗಾಗಿ ಫಾಸ್ಟಾಗಿ ರೆಡಿ ಮಾಡ್ಕೊತಾ ಇದ್ದೆ. ಇದಾದಮೇಲೆ ನಾಳೆ PTMಗೆ ಬೋರ್ಡ್ ಡೆಕೋರೇಷನ್, ನೋಟಿಸ್ ಬೋರ್ಡ್ ಡೆಕೋರೇಷನ್ ಎಲ್ಲವನ್ನು ಮಾಡ್ಕೊಬೇಕು. ಬೋರ್ಡ್ ಡೆಕೋರೇಷನ್ ಕೆಲಸನೂ ಕೂಡ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋಕ್ಕೆ ನನಗೆ 2 ಮಿನಿಟ್ಸ್ ತೊಗೊಂತು, ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಲಾಸ್ಟ್ ಟೈಮ್ ಮಾಡಿದ ಬೋರ್ಡ್ ಡೆಕೋರೇಷನ್ಗಿಂತ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಹಾಗಾಗಿ ಫ್ಲವರ್ಸ್ನ ಜಾಸ್ತಿ ಡ್ರಾ ಮಾಡೋಣ ಅಂದ್ಕೊಂಡೆ. ಹಾಗೆ ಈ ಡೆಕೋರೇಷನ್ ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನಗೆ ಈ ಬೋರ್ಡ್ ಡೆಕೋರೇಷನ್, ಕ್ರಾಫ್ಟ್ ವರ್ಕ್ ಇದೆಲ್ಲ ಮಾಡುವಾಗ ಮತ್ತು ಫೆಸ್ಟಿವಲ್ ಸೆಲೆಬ್ರೇಷನ್ಸ್ ಮಾಡುವಾಗ ತುಂಬ ಒಂಥರ ಜಾಸ್ತಿನೇ ಇಂಟ್ರೆಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಖುಷಿ ಆಗುತ್ತೆ. ಮಕ್ಕಳು ಅದನ್ನೆಲ್ಲ ನೋಡಿ ಸರ್ಪ್ರೈಸ್ ಆಗಿ ಅವ್ರು ಕೊಡೋ ಎಕ್ಸ್ಪ್ರೆಷನ್ ಇರ್ಬೋದು, ಅವ್ರು ಎಂಜಾಯ್ ಮಾಡೋ ರೀತಿ ಇರ್ಬೋದು, ನಂಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ಇದೆಲ್ಲ ಕೆಲಸ ಮಾಡುವಾಗ ನನಗೊಂದು ವಿಷಯ ನೆನಪಾಯಿತು. ನಾವು ಸಹ ಮಕ್ಕಳಾಗಿದ್ದಾಗ ನಮ್ಮ ಟೀಚರ್ಸ್ಗೆ ಎಷ್ಟು ತಲೆನೋವು ಕೊಟ್ಟಿರ್ತೀವಿ, ಎಷ್ಟು ಗಲಾಟೆ ಮಾಡಿರ್ತೀವಿ, ತುಂಟಿತನ ಮಾಡಿರ್ತೀವಿ. ಆದರೆ ನಮ್ಮ ಟೀಚರ್ಸ್ ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೇ ನಮಗೆ ಎಷ್ಟು ಮೋಟಿವೇಟ್ ಮಾಡಿ ಎಷ್ಟೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಒಂದು ಸ್ಥಾನಕ್ಕೆ ತಲುಪಿಸಿರ್ತಾರೆ. ಹಾಗೆ ನಾನು ಕೂಡ ಇವಾಗ ಟೀಚರ್ ಆಗಿರೋದ್ರಿಂದ ಮಾಂಟೆಸರಿ ಮಕ್ಕಳಿಗೆ ಕ್ಲಾಸ್ ತೊಗೋಬೇಕಾದ್ರೆ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಮಾಂಟೆಸರಿ ಮಕ್ಕಳಂತೂ ತುಂಬಾ ತುಂಟರಾಗಿರ್ತಾರೆ, ತುಂಟತನ ಜಾಸ್ತಿ ಮಾಡ್ತಾರೆ. ನಾವಂತೂ ಅವ್ರಿಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ನಮ್ಮ ಮುಖದಲ್ಲಾಗೋ ಒಂದು ಸಣ್ಣ ಎಕ್ಸ್ಪ್ರೆಷನ್ ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ತುಂಬ ಹುಷಾರಾಗಿರಬೇಕಾಗುತ್ತೆ. ನಮಗೇನೇ ಟೆನ್ಷನ್ ಇದ್ರೂ ಅವ್ರ ಮುಂದೆ ನಗ್ನಗ್ತಾ ಖುಷಿಯಾಗಿ ಎಂಟರ್ಟೈನ್ ಮಾಡಿಕೊಂಡು ಅವ್ರಿಗೆ ಕ್ಲಾಸಸ್ ತೊಗೋಬೇಕಿರುತ್ತೆ. ಇದಕ್ಕೆಲ್ಲ ನಮ್ಮ ಟೀಚರ್ಸೇ ನನಗೆ ಮೋಟಿವೇಟ್ ಅಂತ ಹೇಳ್ಬೋದು. ಅವ್ರು ಮೋಟಿವೇಶನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅವ್ರು ನಮ್ಮನ್ನು ನಿಭಾಯಿಸ್ತಾ ಇದ್ದಿದ್ದ ರೀತಿ ಅದೆಲ್ಲ ನನಗೆ ನಾನು ಕ್ಲಾಸ್ ತೊಗೋಬೇಕಾದ್ರೆ ನನಗೆ ಇನ್ಸ್ಪೈರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಹಾಗೆ ನಿಮ್ಮ ಟೀಚರ್ಸು ನಿಮ್ಮ ಜೊತೆ ಹೇಗಿದ್ದರು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಟೀಚರ್ಸ್ಗೆಲ್ಲ ಯಾವ ಥರ ತೊಂದರೆ ಕೊಟ್ಟಿದ್ರಿ, ತುಂಟತನ ಮಾಡಿದ್ರಿ ಅಂತ ಹೇಳಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಚಾನಲಲ್ಲಿ ಬರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಬೋರ್ಡ್ ಡೆಕೋರೇಷನ್ ನಿಮಗೆ ಏನನ್ನಿಸ್ತು ಅಂತ ದಯಮಾಡಿ ಹೇಳಿ. ನನಗೂ ಮತ್ತಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ ಅದು ಮೋಟಿವೇಟ್ ಆಗುತ್ತೆ, ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಪೇಷನ್ಸ್ ಆಗಿ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.